ನಮಸ್ಕಾರ. SLV ಎಲೆಕ್ಟ್ರಾನಿಕ್ಸ್ಗೆ ಇವತ್ತು ಒಂದು VU TV ಬಂದಿದೆ ನನ್ನ ಹತ್ರ. ಅದರಲ್ಲಿ ಪವರ್ ಸಪ್ಲೈ ಶಾರ್ಟ್ ಆಗಿ ಹೋಗಿದೆ. ಪವರ್ ಸಪ್ಲೈ ಈ ಮಾಡಲು. ಇದಕ್ಕೆ ನಾನು ನೋಡಿ ನನ್ನ ಹತ್ರ ಒಂದು ಡಬಲ್ ಡಯೋಡು, ಒಂದು ಪವರ್ ಸಪ್ಲೈ ಇನ್ವರ್ಟ್ರ್ ವಿತ್ ಇನ್ವರ್ಟ್ರು ಡಯೋಡು ಪವರ್ ಸಪ್ಲೈ ಎರಡೂ ಬರ್ತಿದ್ರಲ್ಲಿ ಇದು ಹಾಕಿದ್ದೀನಿ. ಇದರಿಂದ ಡೈರೆಕ್ಟಾಗಿ ನಾನು ಬ್ಯಾಕ್ ಲೈಟ್ ಇಲ್ಲೇ ಕಲೆಕ್ಷನ್ ಕೊಟ್ಟಿದ್ದೀನಿ. ಇದು ಇನ್ವರ್ಟ್ರು ಆನ್ಗೆ, ಇದು ಬಂದು ಇನ್ವರ್ಟ್ರ್ ಆನ್ಗೆ. ಇನ್ವರ್ಟ್ರ್ ಆನು ನಾನು 1.7 ವೋಲ್ಟೇಜ್ ಕೊಟ್ಟಿದ್ದೀನಿ. ಮತ್ತು ಇದರಿಂದ 12 ವೋಲ್ಟ್ಸು ಪವರ್ ಸಪ್ಲೈಯಿಂದ ತೆಗೆದು ಮದರ್ ಬೋರ್ಡಿಗೆ ಕಲೆಕ್ಷನ್ ಮಾಡಿದ್ದೀನಿ. ಸೊ ಸೆಟ್ ಓಕೆ ಆಗಿದೆ. ಈ ಥರ ಮಾಡ್ತಾಯಿದ್ದೀನಿ. ಓಕೆ ಆಗುತ್ತೆ, ಇದು ಆರಾಮಾಗಿ ಓಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಕ್ವಾಲಿಟಿ ಇರೋ TV ಇದು. ಡೀಕನ್ ಬೋರ್ಡೆ ಇಷ್ಟು ಕ್ಲೀನಾಗಿ ಬಂದಿದೆ. ನೀವು ಅಷ್ಟೇ ಈ ಥರ ಮಾಡಿದ್ರಿ. ಇದಕ್ಕೆ ನೀವು 5 to 24 ಕೊಡ್ಬೋದು, ಇಕ್ಬೋದು. ಒಂದು ಮಾಡೆಲ್ ಬರುತ್ತೆ, ಅದನ್ನು ಪವರ್ ಸಪ್ಲೈ ನೀವು ಮಾಡ್ಬೋದು. ಬಟ್ ಅದು ಒಂದೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಹೈ ವೋಲ್ಟ್ ಆಗೋ ಸಂಭವ ಇರುತ್ತೆ. ಹೈ ವೋಲ್ಟ್ ಆದರೆ ಇಲ್ಲಿರೋ ಸ್ಪೇರ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಆವಾಗ ನೀವು ಅದಕ್ಕೆ ರಿಸ್ಕ್ ತೊಗೊಳೋದು ಬೇಡ. ಅದಕ್ಕೆ ಆರಾಮಾಗಿ ನೀವು ಏನು ಮಾಡಬೇಕು ಅಂತಂದರೆ, ನೀವು ಈ ಥರ ಒಂದು 32 ವೋಲ್ಟೇಜು TV ಆದರೆ ಒಂದು ಇದು ಹಾಕ್ಬಿಡಿ, ಪವರ್ ಸಪ್ಲೈ 2 ಡಯೋಡ್ ಪವರ್ ಸಪ್ಲೈ ಹಾಕ್ಬಿಡಿ. ಅದು ಸಮಸ್ಯೆ ಇರಲ್ಲ, ಅದು ಆರಾಮಾಗಿ ಕೆಲಸ ಆಗೋಗ್ಬಿಡುತ್ತೆ. ಮತ್ತು TVನೂ ಡ್ಯಾಮೇಜ್ ಆಗೋ ಮೂಮೆಂಟು ಕಾಣಿಸಲ್ಲ. ಅದಕ್ಕೆ ನಾನು ಅದೇ ಥರನೇ ಮಾಡ್ತೀನಿ ಯಾವುದೇ ಬಂದ್ರೂ. ಆಮೇಲೆ ಪವರ್ ಸಪ್ಲೈ ಹೈ ಲೆವೆಲ್ ಆಗಲ್ಲ, ಕೆಲವು ಪವರ್ ಸಪ್ಲೈ ಹೈ ಆಗ್ಬಿಡ್ತವೆ. ಅದಕ್ಕೋಸ್ಕರ ನಾನು ಈ ಥರ ಮಾಡಿಬಿಡ್ತೀನಿ. ನೋಡಿ, ಇದರಿಂದ 12 ವೋಲ್ಟ್ಸ್ ತೊಗೊಂಡಿದ್ದೀನಿ, ಆರಾಮಾಗಿ ಇದು ಓಡುತ್ತೆ, ಏನೂ ಸಮಸ್ಯೆ ಇಲ್ಲ. ನೋಡಿ, ಇಲ್ಲಿಂದ ಪವರ್ ಸಪ್ಲೈ ತೊಗೊಂಡು ಮದರ್ ಬೋರ್ಡ್ ಕಲೆಕ್ಷನ್ ಮಾಡಿದ್ದೀನಿ. ಮತ್ತು ಈಗ ಇನ್ವರ್ಟ್ರಿಗೆ 3.3 ಇದು ಇಲ್ಲಾಂದರೆ ಇದಕ್ಕೆ 10K ರಿಸ್ಟೆನ್ಸ್ ಹಾಕ್ಬೋದು. ಇಲ್ಲಿಗೆ ಒಂದು 10K 12 ವೋಲ್ಟ್ಸಿಂದ 10K ರಿಸ್ಟೆನ್ಸ್ ಹಾಕಿ ನಾವು ಇನ್ವರ್ಟ್ರಿಗೆ ಮಾಡ್ಬೋದು. ಬಟ್ ನನ್ನ ಹತ್ರ 10K ರಿಸ್ಟೆನ್ಸ್ ಇರಲಿಲ್ಲ, ಖಾಲಿಯಾಗಿತ್ತು. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಇಲ್ಲಿ 1.7 ವೋಲ್ಟೇಜ್ನ ಇನ್ವರ್ಟರ್ ಕೊಟ್ಟಿದ್ದೀನಿ. ಸೊ ಎಲ್ಲ ಓಕೆ ಆಗಿದೆ. ನೀವೊಂದು ಅಷ್ಟೇ ಸ್ನೇಹಿತರೆ, ಇದು ಪವರ್ ಸಪ್ಲೈ ರೆಡಿ ಮಾಡೋಕ್ಕಾಗಿಲ್ಲ ಅಂತಂದರೆ ನೀವು ಈ ಥರ 2 ಡಯೋಡ್ ಪವರ್ ಸಪ್ಲೈ ಹಾಕಿ ನೋಡಿ, ಓಕೆ ಆಗೈತೆ. ನೋಡಿ, ಬರ್ತಾಯಿದೆ, ಕ್ಲಿಯರ್ ಆಗಿದೆ. ಮುಂಚೆ ಹೆಂಗೆ ಬರ್ತಿತ್ತು ಅದಕ್ಕಿಂತ ಕ್ಲಾರಿಟಿ ಇದೆ. ಮತ್ತು ಬ್ಯಾಕ್ ಲೈಟ್ಗೂ ಹೆವಿ ವೋಲ್ಟೇಜ್ ಹೋಗ್ತಾ ಇಲ್ಲ. ಸೊ ಪರ್ಫೆಕ್ಟಾಗಿ ವೋಲ್ಟೇಜ್ ಹೋಗ್ತಾ ಇದೆ. 32ಗೋಸ್ಕರನೇ ಮಾಡಿರೋದು ಇದು ಪವರ್ ಸಪ್ಲೈ ವಿತ್ ಇನ್ವರ್ಟರ್ 32ಗೋಸ್ಕರನೇ ಮಾಡಿರೋದು ಇದು. ಸೊ ಇದು ಓಕೆ ಆಗುತ್ತೆ, ಇದು ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಮತ್ತು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.